ರಟ್ಟಳ್ಳಿ ಅಂದ್ರೆ ಒಬ್ರು ಹಿಡಿತವಾಗಿತ್ತು. ರಟ್ಟಳ್ಳಿ ಅಂದ್ರೆ ಆ ಪಕ್ಷ, ರಟ್ಟಳ್ಳಿ ಅಂದ್ರೆ ಇಂಥದ ಸಂಬಂಧ ಯಾವುದು ಎಲ್ಲ ಜನ ತೋರಿಸಿದ್ದೆ. ಸರಾಸರಿ ಒಳಗೆ ರಟ್ಟಳ್ಳಿ ಏನಾಗಿತ್ತು ಅಂದ್ರೆ ಕಾಂಗ್ರೆಸ್ ಭಾಳ ಲೀಡ್ನಾಗೈತೆ. ಇವತ್ತು ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಅಂತ ಕೇಳೆಲ್ಲ ಓಟ್ ತಗೊಂಡಿದ್ರು, ಕೇಳ್ತಿದ್ರು. ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಹಾಕ್ಸ್ಬೇಕಂತ ರಟ್ಟಳ್ಳಿ ಜನನ ತೋರಿಸಿದ್ವಿ. ನಾವು ರಟ್ಟಳ್ಳಿ ತಾಲೂಕು ನಾವು ಮಾಡೇವಿ, ಅಭಿವೃದ್ಧಿ ನಾವು ಮಾಡೇವಿ ಅಂತ ಹೇಳಿಕೆಂತ ಹೋದವರು ಇವತ್ತು ಎಲ್ಲಿ ಕುಂತಾರ ಗೊತ್ತಿಲ್ಲ. ನಮ್ಮ ತಾಲೂಕಿನ MLA ಇವತ್ತು ಇಲ್ಲಿ ಬಂದು ಜನರು ಸೋತದ್ದು ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ಗಳು ನಾವು ಸೋತವು ಅವ್ರು ಸ್ವಂತಾನೆ ಹೇಳಿರುತ್ತೆ. ಎಲ್ಲ ಮುಖ್ಯಮಂತ್ರಿ ಬೆಂಗಳೂರಿಗೆ ತಮ್ಮ ಕೆಲಸ ಕಾರ್ಯಕ್ಕೆ ಹೋಗ್ಯಾರ. ಇವತ್ತು ರಟ್ಟಳ್ಳಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಕಾಣಬೇಕು ಕಾಂಗ್ರೆಸ್ ಪಕ್ಷದಿಂದ ಸಾಧ್ಯ ಐತಿ. ಇಷ್ಟು ಸೇನಾಗಿತ್ತು ಅಂದ್ರೆ ರಟ್ಟಳ್ಳಿ ಅಂದ್ರೆ ಒಬ್ರು ಹಿಡಿತವಾಗಿತ್ತು. ರಟ್ಟಳ್ಳಿ ಅಂದ್ರೆ ಆ ಪಕ್ಷ, ರಟ್ಟಳ್ಳಿ ಅಂದ್ರೆ ಇಂಥದ ಸಂಬಂಧ ಯಾವುದು ಎಲ್ಲ ಜನ ತೋರಿಸಿದ್ದೆ. ಸರಾಸರಿ ಒಳಗೆ ರಟ್ಟಳ್ಳಿ ಏನಾಗಿತ್ತು ಅಂದ್ರೆ ಕಾಂಗ್ರೆಸ್ ಭಾಳ ಲೀಡ್ನಾಗೈತೆ ಸರಾಸರಿ ವಿಚಾರದಾಗ. ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರು ವೈಮನಸ್ಸು ಮಾಡ್ಕೊಂಡು ಒಬ್ಬೊಬ್ಬರು ಪಕ್ಷಾಂತರ ನಿಂತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಹಿನ್ನಡೆಗೆ ಬಿಟ್ರೆ ಅವ್ರ ಬಹುಮತ ಹಾರಿಸೋದು ಬಾಟ ಕಾಂಗ್ರೆಸ್ ಪಕ್ಷನೇ. ಅದ್ರ ಬಗ್ಗೆ 108 ಇದನ್ನೆಲ್ಲ ಮುಲಾಜಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಇವತ್ತು ಯಾವುದೋ ಅನುಕೂಲ ಮಾಡಿತ್ತು ಅಂತ ಹೇಳಿ ಹೇಳ್ತೀನಿ. ಆದ್ರೆ ಅವ್ರು ಬಂದು ಗೆದ್ದು ಬಂದಾರಂತ ಮನೆ ಹಿಡ್ಕೊಂಡು ನಮ್ಗೆ ಸ್ವಭಾವಲ್ಲ. ಕೆಲಸ ಮಾಡಬೇಕು. UB ಬಡ್ಕಾರ ಕಾಲಿಗೆ 6 ಗಂಟೆಯಿಂದ ಕೆಲಸ ಮಾಡ್ತಾರೆ. ಹಂಗೆ ಪ್ರತಿ ವಾರ್ಡ್ ಆಯ್ತು, ಪ್ರತಿ ಓಣಿ ಆಯ್ತು, ಹೊಲಗುಡಿ ರಸ್ತೆ ಆಯ್ತು, ಕುಡಿಯೋ ನೀರಿನ ವ್ಯವಸ್ಥೆ ಆಯ್ತು. ಆಮೇಲೆ ಈಗ ರೋಡ್ ಪಕ್ಕಕ್ಕೆಲ್ಲ ಚರಂಡಿಗಳನ್ನ ಎಲ್ಲ ಸ್ವಚ್ಛ ಮಾಡಿಸಿ ರಟ್ಟಳ್ಳಿ ಬಂತಪ್ಪ ಇಂಥವ್ರು ಓಟ್ ಹಾಕಿದ್ವಿ ಬಂದ್ವಿ ಅಂತ ಅವ್ರಿಗೆ ಒಂದು ಹೆಸರು ತಗೋಬೇಕು. ಪಕ್ಷಕ್ಕೆ ಒಳ್ಳೆಯ ಹೆಸರು.